ಲೇ ಹೆಣಗ ಹಗಲು ಬಾರಲೇ ನನ್ನ ಮನೆ ಗುರಿ ನಿಮ್ಮ ಅಪ್ಪ ಹುಟ್ಟಿದ್ರ ಬಾರ ಸೂರ ರಾತ್ರಿ ಬಂದ ಬಾರ ಹಗಲು ಬಾರ ಸೂರ ಲೇ ಹೆಣಗ ನೆಟ್ಟು ಮಾತಾಡೋ ನಮಸ್ಕಾರ ಅತ್ತಿ. ದೇವ್ರ ಒಳ್ಳೇದ್ ಮಾಡ್ಲವ ಖುಷಿಯಾಗಿರಿಯವ. ನಮಸ್ಕಾರ ಅತ್ತಿ. ಖುಷಿಯಾಗಿರುವ ಖುಷ್ ಇಲ್ಲಿ ಒರಿಜಿನಲ್ ಸೀಲ್ ಕಾಣೋ ಸೀಲು ಒಬ್ರು ನನ್ ಸೀಲ್ ಹಾಳು ಮಾಡಿಲ್ಲ ಗೊತ್ತಾ ಒರಿಜಿನಲ್ ಸೀಲ್ ನಮ್ಮ ಅಮ್ಮನ ಹಾಳು ಮಾಡಿಲ್ಲ ನಮ್ಮ ಅಮ್ಮನ ಹಾಳು ಮಾಡಿದಂಗಲ್ಲ ಒರಿಜಿನಲ್ ಸೀಲ್ ಈ ಕಡೆ ಓಕೆ ಇನ್ನೊಂದ್ ಬರ ಹಾಕಿದ್ರೆ ಸರ್ ಇರ್ತದೆ. ನಮ್ದು ಹುಡುಗ್ಬೇಕನ್ನತ್ತಿದ್ಯಲ್ಲ ತಗೋ ಮುತ್ಕೋವನ್ನ ಮಸ್ತ್ ಕೊಡ್ತಾವ ನಿಂಗೆ ಸುಖ ಏನ ಮಗನ ನೀನ ಮಾಡ್ಕೊಂಡು ಎಂತಿ ಸತೆ ಕೊಡ್ಲ ಹಂಗ್ ಕೊಡ್ತಾನ ಹೆಂಗ್ ಒರಿಜಿನಲ್ ಸೀಲ್ ಅದ ನೀನ ಹೊಡಿ ನೋಡ್ ಫಸ್ಟ್ ಏನ ಟ್ಯಾಗ್ ಮಾಡ್ರಿ ನಂದೂರ ದೋಸ್ತರು. ನನ್ನಿಂದ ಅಷ್ಟೊಂದು ಪ್ರಾಬ್ಲಮ್ ಇದ್ದಿದ್ರೆ ಮದ್ವೆ ಯಾಕಾದ್ರಿ ಫೋಟೋ ಕಳ್ಸಿದ್ರೆ ತಾನೆ ಅವಾಗ್ಲೇ ಬೇಡ ಅಂತ ಹೇಳ್ಬೇಕಿತ್ತು. ಫೋಟೋ ಅಲ್ಲಿ ನಿನ್ ಮುಖ ಅಷ್ಟೇ ಕಾಣಿಸಿದ್ದು, ನಿನ್ ನಾಲ್ಗೆ ಕಾಣಿಸ್ಲಿಲ್ವಲ್ಲ. ಜಯ ಜ ನು ಜಯ ಜಯ ನು जय हनुमान ज्ञान गुण सागर जय हनुमान ज्ञान गुण सागर जय कपीत सिंहलोक उजागर जय कपीत सिंहलोक उजागर. ಹಲೋ ಹಲೋ ಹೇಳ. ಏನ್ ಮಾಡ್ತಿದ್ಯಾ? ಗಾಡಿ ಫುಲ್ ತಾರು ಗಲೀಜಾಗಿತ್ತು, ವಾಶ್ ಮಾಡ್ತಾ ಇದೀನಿ. ಹೌದಾ, ನಾನು ಇಲ್ಲೇ ಇದ್ದೆ. ನಂದೊಂಚೂರು ಆಲ್ಟೋ ಒಂಚೂರು ಇತ್ತು, ತೊಳ್ಕೊಟ್ಬಿಡ್ತೀಯಾ? ಹಾ ತಗೋಬಾ. ಆಲ್ಟೋ ನೀನು ತೊಳ್ಬಿಟ್ಟು ನಾನು ಕಾರ್ ತಗೋತೀನಿ ಆಮೇಲೆ. मोदी जी भी कितने झूठ बोलते हैं. मोदी जी बोल रहे हैं हाइड्रोजन ट्रेन से प्रदूषण नहीं होता, धुआं नहीं निकलता. मोदी जी ये भी कोई झूठ बोलने वाली बात हुई? धुआं निकलता है. मैं दिखाता हूँ आपको कहां से धुआं निकलता है. ये देखो, ये चमचे हैं और चमचों के यहाँ से धुआं निकल रहा है अभी बहुत जोरदार. ಬುಕ್ಕರು ಚಾಣಕ್ಯರು ರಾಜರು ಇವನ್ ಬಿಟ್ರೆ ನಿಮ್ಗೆ ಏನ್ ಕಲ್ಸಿಲ್ಲ. 2+2 ಅಂದ್ರ ಇವ ಏನಂತಾನ ಎಷ್ಟಪ್ಪ? 2+2 ಅದ ನೀನ್ ಕೇಳ್ತಿ ಹೇಳ. 19,999 20,292 ಕೂಡಿಸಿದ್ರೆ ಅಷ್ಟೇ. ಬರಂಗಿಲ್ಲ ನಿಮ್ಗ ಆರ್ಟ್ಸ್ ಕಲ್ತೀರಿ ನೀವು, ಕಾಮರ್ಸ್ ಕಲಿಬೇಕು ಇದಕ್ಕೆ. ನಿಮ್ಮ ಹೆಸರು? ರಾಕೇಶ್. ನಿಮ್ಗೆ ಯಾವ ಹೀರೋ ಅಂದ್ರೆ ಇಷ್ಟ? ನಮ್ಗೆ ದರ್ಶನ್ ಅಣ್ಣ. ನಿಮ್ಗೆ ಊಟ ಹಾಕ್ತಾರವ್ರು ಯಾರು? ನಮ್ಮಣ್ಣ. ನಿಮ್ ಕಾಲೇಜ್ ಫೀಸು ಬಟ್ಟೆ ಯಾರು ಕೊಡ್ತಾರೆ? ನಮ್ಮಣ್ಣ. ನಿಮ್ಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಬಂದು ನೋಡ್ತಾರೆ? ಅದು ನಮ್ಮಣ್ಣನೇ. ಇವಾಗ ಹೇಳಿ, ನಿಮ್ ಫೇವ್ರೇಟ್ ಹೀರೋ ಯಾರು? ದರ್ಶನ್ ಅಣ್ಣ. ನೋಡಿ, ನೀವು ಮನೇಲಿ ಎಂತ ಮಕ್ಕಳನ್ನ ಇಟ್ಕೊಂಡು ನೋಡ್ಕೊಂತ ಇದ್ದೀರಾ. ನಿಮ್ ಫೇವ್ರೇಟ್ ಹೀರೋ ಯಾರು ಅಂತ ಅಂದ್ರೆ ಒಂದ್ ಮಾತ್ಗಾಗ್ಲೂ ನಿಮ್ ಹೆಸರು ಬಂದಿಲ್ಲ. ಅಂದಾಗ ನಿಮ್ಮ ಹೆಸರೇನು? ದರ್ಶನಣ್ಣ.
ಗೈಸ್ ಮೊದಲು ವಿಡಿಯೋ ನೋಡ್ಕೊ ಬನ್ನಿ, ಆಮೇಲೆ ಫನಿ ಕಮೆಂಟ್ಸ್ ಓದೋಣ. ಲೆಟ್ಸ್ ಗೋ. ಈ ತೆಳ್ಳಗೆ ಬೆಳಗ್ಗೆ ಇರೋರಿಗೆ ಬೇಗ ಮದುವೆ ಆಗುತ್ತೆ ಅಂತ ಹೇಳಿದ್ದೆ, ಆದರೆ ನನಗೆ ಇನ್ನು ಮದುವೆ ಆಗ್ತಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ನೀನ್ ಹಿಂಗೆ ತಿಥಿ ಅಂದ್ರೆ ಯಾರಾಗ್ತಾರೆ? ನೆಟ್ವರ್ಕ್ ಕ್ಷೇತ್ರದ ಒಳಗೆ ಬಂದು ಮಾತನಾಡಿ ಯಾಕ ಕಟ್ ಆಗ್ತಿದೆ. ದೇವ್ರು ಎಲ್ಲಾ ಕೊಟ್ಟ, ಗಂಟ್ಲಿಗೆ ಊಟ ಬಡಿದ, ಅದಕ್ಕೆ ನಿಂಗೆ ಮದುವೆ ಆಗ್ತಿಲ್ಲ. ನಿನ್ನ ಸೌಂದರ್ಯಕ್ಕೆ ಸಾಟಿಯಾಗೋ ರಾಜ್ಕುಮಾರ ಇನ್ನೂ ಹುಟ್ಟಿಲ್ಲ. ನೀನು ಬಾಯಲ್ಲಿ ಮಾತಾಡಿದ್ರೆ ಬೇಗ ಲಗ್ನ ಆಗುತ್ತೆ, ಮೂಗಲ್ಲಿ ಮಾತಾಡಿದ್ರೆ ಎಲ್ಲಾಗುತ್ತೆ. ಅಕ್ಕ, ನೀವ್ ಯಾವ ಎಣ್ಣೆ ಹಾಕದು? MH ಅದ್ ಹಾಕಿದ್ರೆ ಇಷ್ಟುದ ಕೂದ್ಲು ಬೆಳೀತದ? ಯಾವಳೆ ಇವಳು ಏನೇನೋ ಮಾತಾಡ್ತಾವಳೆ. ಅಲ್ಲ, ನಾನು ಏನ್ ಕೇಳ್ದೆ ಅಂತ. ಅಲ್ಲ, ಯಾವ ಎಣ್ಣೆ ಹೇಳಕ್ಕ? ಇವನ್ ಯಾರೋ ಹಿಂದೆ ಕೂತಿರೋ ಹುಡ್ಗ ನೋಡಕ್ ಚೆನ್ನಾಗಿದ್ದಾನೆ. ಇವ್ನ್ ನನ್ ಪಕ್ಕ ಆದ್ರೂ ಕೂತ್ಕೊಂಬರ್ತಿತ್ತ? ನನ್ ಪಕ್ಕದಲ್ಲಿ ಯಾರೋ ಅಂಕಲ್ ಕೂತಿದ್ದಾರೆ. ಇವ್ರ ಹತ್ರ ನಾನೇನ್ ಮಾತಾಡ್ಲಿ? ಅಯ್ಯೋ, ಮೊಬೈಲ್ ನೋಡೋದಕ್ಕೆ ಇಂಟರ್ನೆಟ್ ಇರಲ್ಲ ಫ್ಲೈಟಲ್ಲಿ. ಅಲ್ಲ, ಇವ್ರ ಊರಿಗೆ ಮುಂಚೆ ನಮ್ಮನ್ನ ಕರ್ಕೊಂಬಂದು ಏರೋಪ್ಲೇನ್ ಒಳಗಡೆ ಯಾಕೆ ಕೂರಿಸ್ತಾರೆ? ಒಳ್ಳೆ ಸ್ಕೂಲ್ ಮಕ್ಳ ತರ ಹೊರಡೋದೇ ಇಲ್ಲ. ಅಯ್ಯೋ, ಮಧ್ಯಾಹ್ನ ಅವರೇ ಕಾಳು ಸಾರು ತಿನ್ಬಾರ್ದಿತ್ತು ಅನ್ಸುತ್ತೆ. ಗ್ಯಾಸ್ ಬಿಡಂಗಾಗ್ತಾ ಇದೆ. ಅಕ್ಕಪಕ್ಕ ಜನ ಇದ್ದಾರೆ, ನಾನೇನಾದ್ರೂ ಗ್ಯಾಸ್ ಬಿಟ್ರೆ ನಾನೇ ಅಂತ ಡೌಟ್ ಬಂದ್ಬಿಡುತ್ತೆ. ಚಿಕ್ಕದಾಗಿ ಡ್ರರ್ ಅಂತ ಬಿಡ್ಲಾ, ಇಲ್ಲ ಪುಸ್ ಅಂತ ಸೌಂಡ್ ಬರ್ದೇ ಇದ್ರು ಸ್ಮೆಲ್ ಬಂದ್ಬಿಡುತ್ತಲ್ಲ. ಅಯ್ಯೋ, ತಡ್ಕೊಳಕ್ ಆಗ್ತಿಲ್ಲ, ಲೈಟಾಗಿ ಹಂಗೆ ಬಿಡ್ತೀನಿ. ಅಯ್ಯಪ್ಪ, ಈ ಮಗು ಫ್ಲೈಟ್ ಶುರುವಾದಾಗಿಂದ ಇಲ್ಲಿವರೆಗೂ ಅಳ್ತಾನೇ ಇದೆಯಲ್ಲಪ್ಪ. ಅಯ್ಯೋ, ಎಷ್ಟು ಬೋರ್ ಆಗ್ತಾ ಇದೆ. ಇನ್ಸ್ಟಾಗ್ರಾಮ್ ನೋಡ್ತಾ ಇದ್ರೆ ಒಂದು 5 ನಿಮಿಷನೂ ಇರೋಕ್ಕಾಗಲ್ಲ ಅನ್ಸುತ್ತೆ ನನಗೆ. ನಾನೇನಾದ್ರೂ ಅತಿಯಾಗಿ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ದೀನ? ಏನಿಲ್ಲ, ನನ್ಕಿಂತ ಮೊಬೈಲ್ ನೋಡೋರು ಬೇಜಾನ್ ಜನ ಇದ್ದಾರೆ. ಅಂದ್ರೂ ಮೊಬೈಲ್ ನೋಡೋದು ನಾನು ಸ್ವಲ್ಪ ಕಡಿಮೆ ಮಾಡಬೇಕು. ವ್ಯೂ ಎಷ್ಟು ಚೆನ್ನಾಗಿದೆ. ಪಕ್ಕದಲ್ಲಿ ಕೂತಿರೋನು ಸೀಟ್ ಎಕ್ಸ್ಚೇಂಜ್ ಮಾಡ್ಕೊಡೋ, ನನಗೆ ವಿಂಡೋ ಸೀಟ್ ಕೊಡೋ ಅಂದ್ರೆ ಕೊಡ್ಲೇ ಇಲ್ಲ. ಸದ್ಯ ಮಗು ಅಳದ್ ನಿಲ್ಲಿಸ್ತು. ಛೇ, ನನಗೂ ಯಾರಾದ್ರೂ ಬಾಯ್ ಫ್ರೆಂಡ್ ಇದ್ದಿದ್ರೆ ಪಕ್ಕದಲ್ಲಿ ಕೂರಿಸ್ಕೊಂಡು ಅವ್ನ ಭುಜದ ಮೇಲೆ ತಲೆ ಇಟ್ಕೊಬೋದಾಗಿತ್ತು. ಏನ್ ಮಾಡೋದು, ಸಿಂಗಲ್. ಲೇ ಸೋನಮ್, ಹೊಟ್ಟೆಗೆ ಏನ್ ತಿಂತೀಯ ಗುರು ನೀನೆ? ಆ ಪ್ರಕಾಶ್ ರೈನ ಕೂಡ ಮೀರ್ಸ್ಬಿಟ್ಟಿಯಲ್ಲೋ. ಎಂತ ಆಕ್ಟಿಂಗ್ ನಿಂದು, ಬಲೆ ಮೆಂಡ್ರಿ ಇದೆಯಾ ನೀನು. ನಮ್ಮೆಲ್ಲಾ ಜಿರಳೆಗಳು ನಿನ್ನನ್ನು ದೊಡ್ಡ ಸೈಂಟಿಸ್ಟ್ ಅನ್ಕೊಂಡ್ಯಾವೆ, ಆದ್ರೆ ನೀನ್ ಎಂತ ದೊಡ್ಡ ವೇಸ್ಟ್ ಚೂತಿಯ ನನ್ ಮಗ ಅಂತ ಅವ್ರಿಗೆ ಗೊತ್ತಿಲ್ಲ ಅಷ್ಟೇ. ಎಲ್ಲಿಗೆ ಹೋಗಿದ್ದ? ಹೋಯ್ತೀನಿ ಬಿಡಿ. ಏನ ಎಲ್ಲಿಗೆ ಹೋಗಿದ್ದ? ಎಲ್ಲಿಗಾರ ಹೋಯ್ತೀನಿ, ಹೋಗು. ಹೋಯ್ತೀನಿ ಬಿಡು. ಯಾವ ನಡಕ್ ಹೋಯ್ತಿದ್ದೆ? ನಡೆಯೀಗ. ಬ್ರೋ, ಒನ್ ಟೀ ಒನ್ ಬಿಸ್ಕೆಟ್ ತೊಳಿ. ತೊಳಿ. ಬ್ರೋ, ಇಟ್ಸ್ ಬ್ರೋಕನ್. ಹಾಯ್ ಮನೋಜ್ ಅವರೇ, ಇವತ್ತು ನಿಮ್ದು ಹುಟ್ಟು ಹಬ್ಬದ ಶುಭಾಶಯಗಳು. ಮನೋಜ್ ಅವರೇ, ಇವತ್ತು ನಿಮ್ದು ಹುಟ್ಟು ಹಬ್ಬದ ಶುಭಾಶಯಗಳು. ನೆನಪಿದೇನ ಇಲ್ಲ? ಇವತ್ತು ನಿಮ್ಮ ಹುಟ್ಟು ಹಬ್ಬದ ಶುಭಾಶಯಗಳು. ಆಸೆ ಆರೋಗ್ಯ ಜೀವನದಾಗ. ಹಾಯ್ಸೆ ಆರೋಗ್ಯ, ಹಾಯ್ಸೆ ಇದೆಯಾ? ಓ, ಆಯುಷ್ಯ ಒರಿಜಿನಲ್ಲೇ ನೆನಪಾಗಿರೋದು. ಹಾಯ್ಸೆ ಅದು ಏನದು? ಆಸೆ ಆರೋಗ್ಯ ಜೀವನದಾಗ ಆಯುಷ್ಯ ಕೊಟ್ಟು ನಿಮ್ಮ ಬಾಳಲ್ಲಿ ಯಶಸ್ವಿಯಾಗಿ ಜೀವನ ನಡೆಸಿ, ನಗ್ನಾಗ್ತಾ ವರ್ಷ ಎಲ್ಲ ನಗ್ನಾಗ್ತಾ ಇರಿ. ವರ್ಷ ಎಲ್ಲ ನಗನಾಗ್ತಾ ಇರ್ರಿ, ಓಕೆನಾ? ಅರ್ಧ ವರ್ಷಕ್ಕೆ ನಗದ್ ನಿಲ್ಲಿಸ್ಬೇಡಿ, ವರ್ಷ ಪೂರ್ತಿ ನಗ್ತಾ ಇರಬೇಕು. ಯಾರು ಬೈದ್ರು, ಯಾರು ಹೊಡೆದ್ರು,
ವರ್ಷ ಪೂರ್ತಿ ನಗ್ನಾಗ್ತಾ ಇರಿ ಮನೋಜ್ ಅವರೇ. ಓಕೆ, ಇಶು ಹ್ಯಾಪಿ ಬರ್ತ್ಡೇ. ಇಸು ಹ್ಯಾಪಿ ಬರ್ತ್ಡೇ. ಇಶು ಹ್ಯಾಪಿ ಬರ್ತ್ಡೇ. ಇಶು ಹ್ಯಾಪಿ ಬರ್ತ್ಡೇ. ಇಶು ಹ್ಯಾಪಿ ಬರ್ತ್ಡೇ. ಇಸು ಹ್ಯಾಪಿ ಬರ್ತ್ಡೇ. ಇಸು ಹ್ಯಾಪಿ ಬರ್ತ್ಡೇ. ನನ್ನ ಕಡೆಯಿಂದ ಹುಟ್ಟು ಹಬ್ಬದ ಶುಭಾಶಯಗಳು. ಆರೋಗ್ಯ ಆಸೆ ಕೊಟ್ಟು ಆರೋಗ್ಯ ಹಾಸೆ ಕೊಟ್ಟು ನಿಮ್ಮ ವಂಶ ಹಾಸೆ ಆರೋಗ್ಯ ಆಯುಷ್ಯ ಕೊಟ್ಟು ನಿಮ್ಮ ಹಾಸೆ ಎಂಜಾಯ್ ಮಾಡ್ರಿ. ಎಂಜಾಯ್ ಮಾಡ್ರಿ. ಯಾಕೆ, ಏನಾಗಿದೆ ನಿಮಗೆ? ಎಂಜಾಯ್ ಮಾಡ್ರಿ ವರ್ಷ ಪೂರ್ತಿ. ಎಲ್ಲರಿಗೂ ಧನ್ಯವಾದ. ಧನ್ಯವಾದ ಹಿಂಗಲ್ಲ, ಎಲ್ಲರಿಗೂ ಧನ್ಯವಾದ. Are you listening? ಜನಗಳಿಗೆ ಕನ್ಫ್ಯೂಸ್ ಆಯ್ತದ. ನೀನು ಅದ ಇಲ್ಲ ಇದ ಕನ್ಫ್ಯೂಸ್ ಆಗಿ ಸಾಯ್ತಾವ್ರ. ಆಮೇಲೆ ಒಂದೊಂದು ಊರ್ಲಿ 50-100 ಗಂಡೇಕ ಮದುವೆ ಆಗದೆ ಹೆಣ್ಣು ಸಿಕ್ಕದೆ ಉಳ್ಕೊಂಡ. ನೀನು ಈ ಥರ ತಿಕ್ಲ ಥರ ಈ ಥರ ನೀನು ವಿಡಿಯೋ ಮಾಡೋದ್ರಿಂದ ಎಲ್ಲೇ ಮರೆ ಹೆಣ್ಣು ಕೊಟ್ಟರು ಹೇಳಿ. ನೀನು 4 ಜನ ಕೊಪ್ಸು ಈ ಮಾತಾ ಸರಿ ನೋಡ. ವಿಡಿಯೋ ನೋಡಕತ್ತೀರಲ್ಲ, ವಿಡಿಯೋ ಅಕೌಂಟ್ ಇದು ಫೇಕ್ ಅಕೌಂಟ್. ಇದನ್ನ ತೆಗೆದು 1 ವಾರ ಆತು. ಬರೀ 2 ರೀಲ್ಸ್ ಹಾಕಿನಿ, 650 ಫಾಲೋವರ್ ಸಿಗಾರ. ಈ ಅಕೌಂಟ್ ಏನು ಮಾಡ್ತಾರೆ, ಇದು ನಂದು. ದಿವಸ ಮುಕ್ಳವ್ರ ವಿಡಿಯೋ ಮಾಡ್ತೀನಿ, ಒಬ್ರು ಫಾಲೋ ಆಗೋಲ್ರು. ಮುತ್ತಣ್ಣ ಪೀಪಿ ಬೂದುವ ಮುತ್ತಜ್ಜಿ ಡೋಲು ಬಡಿಯುವ. ನಂಗ್ ಮಾಡಕ್ ಆಗಲ್ಲ ಡುಮ. ನನ್ ಕೈಲಿ ಆಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ಒಳ್ಳೆ ದೊಡ್ಡ ಬಜಾರಿ ತರ ಮಾಡ್ತೀಯಲ್ಲ ಡುಮಿ. ಹ್ಞೂ ಕಣಪ್ಪ, ಬಜಾರೇನು ಅಂತೀಯ, ಇನ್ನೂ ಒಂದ್ ಅಂತೀಯ. ಹೋಗಿ ಬೇರೆ ಎಂತೀರ್ ನೋಡು. ನೀನ್ ಬಿಟ್ರೆ ತಾನೆ ನೋಡಕ್ಕೆ. ಈಗ ಹೂವನ್ ನೋಡ್ಕೊಂಡ್ ಬರ್ತೀನಿ, ಈಗ ಹೋಗ್ಲಾ ಹೇಳ್ರಿ. ದೇವರಂತ ಗೆಳೆಯ ಬೇಕು, ಅವನ ಹಿಂದೆ ಮುಂದೆ ನಾನು ಸುತ್ತಬೇಕು, ಅವನ ನಗುವಲ್ಲಿ ನಾನು ಕಾಣಬೇಕು, ಅವನ ನಗುವೆ ನಾನಾಗಿರಬೇಕು, ಅವನು ಇದ್ದರೆ ನಾನು ಗೆಲ್ಲುವೆ, ಅವನು ಹೋದರೆ ನಾನೇ ಇಲ್ಲವೇ, ಅವನು ನನ್ನ ತಂದೆಯಾಗಿ ಕಾಳಜಿ ವಹಿಸಿದವನು, ನನ್ನ ತಾಯಿಯಾಗಿ ಅವನು ನನ್ನ ಸುರಕ್ಷಿಸಿದನು. ಆನ್ಲೈನ್ ಗುರುಜಿ ಅಜ್ಜಿ ನನ್ಗೆ ಯಾರೋ ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಒಂದೇ ಸಮನೆ ಬಾಯಲ್ಲಿ ಬೇದಿ ತಿಕ್ತಲ್ ವಾಂತಿ ಆಗ್ತಿದೆ. ಇದಕ್ಕೆ ನೀವೇ ಏನಾದ್ರು ಪರಿಹಾರ ಕೊಡ್ಬೇಕು. ಪಾತ್ರೆ ಬೇಡ, ದುಡ್ಡು ಕೊಡ್ತೀರಾ? ಕೊಡ್ತೀವಣ್ಣ. और अभी तो रुको, क्लाइमैक्स अभी बाकी. ಸರಿ. ಲವ್, ತಲೆಯಲ್ಲಿ ಕೂದ್ಲೇ ಇಲ್ಲ, ಕೂದ್ಲಂಗೆಲ್ಲ ಕೊಟ್ಟೆ.
ಬ್ರೇಕ್ ನಂತರ ಮತ್ತೊಮ್ಮೆ ನ್ಯೂಸ್ ಗೆ ಮತ್ತೊಮ್ಮೆ ಸ್ವಾಗತ. ಮಾಜಿ ಸಂಸದ ನೋಡಿದ್ರ ಬ್ರೀತಿಂಗ್ ಎಕ್ಸರ್ಸೈಸ್ ಬೆಳಿಗ್ಗೆ ಮಾಡಕ್ಕಾಗಿಲ್ಲ, ಹೆಂಡತಿ ಜೊತೆ ಜಗಳ ಮಾಡ್ಕೊಂಡೆ ಅಂತ ಹಂಗೆ ಬಂದ್ಬಿಟ್ಟೆ. ಕಷ್ಟ ಇದೆ, ದುಡ್ಡು ಮಾಡ್ಲೇಬೇಕು. ನ್ಯೂಸ್ ಚಾನಲ್ ಅಂದ ತಕ್ಷಣ ಕೆಲವೊಂದು ಜನ ತುಂಬಾ ಈಸಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಅದು ಹಂಗಲ್ಲ, ವಾಯ್ಸ್ ಎಲ್ಲ ಮಾಡ್ಯುಲೇಷನ್ ಆಗಬೇಕು, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು ವಾಯ್ಸ್ ಮಾಡಿ ತೋರಿಸ್ತೀನಿ ನೋಡಿ. ಆದರೆ ಸಿಕ್ಕ ಸಿಕ್ಕ ಹುಡುಗಿಯರನ್ನ ಪಟಾಯಿಸೋದ್ರಲ್ಲಿ ಪಂಠರ್, ಈ ತರ ನೀವು ವಾಯ್ಸ್ ಗಳನ್ನ ಮಾಡ್ಬೇಕು, ಆಗ್ಲೇ ನಿಮ್ ಸ್ಯಾಲರಿ ಎಲ್ಲ ಜಾಸ್ತಿ ಆಗೋದು. ನೀವು ಬರೀ ನ್ಯೂಸ್ನೇ ನಿಮ್ಗೆ ಹೇಳ್ತಾ ಹೋದ್ರೆ ಯಾರು ನೋಡಲ್ಲ. ಅದಕ್ಕೆ ನಾವು ಇವೆಂಟ್ ಗಳನ್ನ ಕವರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟಿದೀವಿ. ಅದರಲ್ಲಿ ತುಂಬಾ ಒಂದು ಎಂಗೇಜ್ಮೆಂಟ್ ಜಾಸ್ತಿ ಇದೆ. ಅಂದ್ರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಬ್ರು ಸೆಲೆಬ್ರಿಟಿ ಮದುವೆ ಆಯ್ತು ಅಂತ ಇಟ್ಕೊಳ್ಳಿ, ಅವ್ರದ್ದು ನೀರಾಕ ಶಾಸ್ತ್ರದಿಂದ ಹಿಡಿದು ಫಸ್ಟ್ ನೈಟ್ ವರ್ಗು ತೋರಿಸ್ಬಿಡ್ತೀವಿ ಅವ್ರು ಹೆಂಗ್ ಮಾಡ್ತಾರೆ ಅಂತ. ಅಂದ್ರೆ ಮದುವೆನ ಅದಾದ್ಮೇಲೆ ಇನ್ಯಾರೋ ಪೊಲಿಟಿಷಿಯನ್ಸ್ ಸತ್ತೋದ್ರು ಅಥವಾ ಇನ್ಯಾರೋ ಸೆಲೆಬ್ರಿಟಿ ಸತ್ತೋದ್ರು, ಅವ್ರದ್ದು 13ನೇ ದಿನದವರೆಗೂ ನಾವು ಇಡೀ ಇವೆಂಟ್ ನ ಕವರ್ ಮಾಡ್ಕೊಡ್ತೀವಿ. ಆ ಒಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಲ್ಲಿ ಸ್ಯಾಡ್ ಆಗಿ ಹಾಕ್ಬಿಟ್ಟು ಎಲ್ಲೋ ನಿಮ್ಮನೇಲೆ ಯಾರೋ ತೀರೋಗಿದಾರೇನೋ, ನಿಮ್ಗೆ ಅಳು ಬರ್ಬೇಕು ಅಲ್ಲಿವರೆಗೂ ಹಂಗ್ ತೋರಿಸ್ಬಿಡ್ತೀವಿ ನಾವು. ನೀವು ಇದನ್ನೆಲ್ಲ ಈಸಿ ಅಂತ ಅನ್ಕೊಂಡಿರ್ಬೋದು, ಖಂಡಿತ ಈಸಿ ಅಲ್ಲ ಇದು. ಯಾಕೆ ಅಂತಂದ್ರೆ ಅವ್ರು ಯಾವ ಕ್ಯಾಸ್ಟ್, ಅವ್ರು ಯಾವ ರಿಲಿಜನ್, ಅವ್ರ ಪ್ರಕಾರ ಉಳ್ತಾರ, ಅವ್ರ ಪ್ರಕಾರ ಸುಡ್ತಾರ ಎಲ್ಲ ತಿಳ್ಕೊಂಡಿರ್ಬೇಕು. ಅದಾದ್ಮೇಲೆ ನಾವು ನಿಮ್ ಡೀಟೇಲ್ಸ್ ಆಗಿ ಹೇಳಕ್ಕಾಗೋದು. ನಮ್ ಪ್ರೊಫೆಷನ್ ಅಷ್ಟೊಂದು ಈಸಿಯಾಗಿ ತಗೋಬಿಡಿ. ನ್ಯೂಸ್ ಆಂಕರ್ ಆಗೋದಕ್ಕೆ ಮೊದಲು ನೀವು ನಿಮ್ಮ ಐಡೆಂಟಿಟಿನ ಚೇಂಜ್ ಮಾಡ್ಕೋಬೇಕು. ಅಂದ್ರೆ ನಿಮ್ ಹೆಸರನ್ನೇ ಬದಲಾಯಿಸ್ಕೊಬಿಡ್ಬೇಕು. ನೀವು ನಾರ್ಮಲ್ ಹೆಸರು ಇಟ್ಕೊಂಡಿದ್ರೆ ದೇವರಾಣೆ ನೀವು ನ್ಯೂಸ್ ಆಂಕರ್ ಅಂತ ಗುರುತಿಸ್ಕೊಳಕ್ಕಾಗಲ್ಲ. ಈಗ ಫಾರ್ ಎಕ್ಸಾಂಪಲ್ ನನ್ನ ಹೆಸರೇ ಮೊದಲು ಪುನೀತ್ ಎಸ್ ಅಂತಿತ್ತು, ಎಲ್ಲ ಯಾರಪ್ಪ ಪುನೀತ್ ಎಸ್ ನೀನು ಆಂಕರ್ ಅಂತ ಕೇಳ್ತಿದ್ರು. ಅದೇ ಹೆಸರು ಚೇಂಜ್ ಮಾಡ್ಕೋಬೇಕು ನೀವು. ಪುನೀತ್ ಎಸ್ ಹೊಂಡನಕೇರಿ, ಪುನೀತ್ ಎಸ್ ಸುಬ್ರಹ್ಮಣ್ಯಪುರಂ, ಪುನೀತ್ ಕಾಮಾಕ್ಷಿಪಾಳ್ಯ ಅಥವಾ ಪುನೀತ್ ಗುಡ್ಡೇನಹಳ್ಳಿ, ಈ ತರ ಒಂದು ಸೌಂಡಿಂಗ್ ಇರೋ ಹೆಸರನ್ನ ಇಟ್ಕೊಂಡ್ರೆ ಅವಾಗ ನೀವು ಆಂಕರ್ ಆಗಕ್ಕೆ ಲಾಯಕ್ ಆಯ್ತೀರಾ. ಅದು ನ್ಯೂಸ್ ಇರಲ್ಲ. ನ್ಯೂಸ್ ನ ನಾವು ಕ್ರಿಯೇಟ್ ಮಾಡಬೇಕು. ಹೌದು, ಕ್ರಿಯೇಟ್ ಮಾಡಿಲ್ಲ ಅಂತಂದ್ರೆ ನೀವು ನೋಡಲ್ಲ. ಇರೋ ನ್ಯೂಸ್ ನೀವು ಹಾಕಿದ್ರೆ ಯಾರು ನೋಡ್ಬಿಡ್ತೀರಾ? ಡಿ ಚಂದ್ರನ ನೀವೇನಾರ ನೋಡ್ತೀರಾ? ಇಲ್ಲ, ನೋಡಲ್ಲ. ಅದಕ್ಕೆ ಯಾವ್ದಾದ್ರು ಒಂದು ನ್ಯೂಸ್ ತಗೊಂಡು ಅದಕ್ಕೆ ಮಸಾಲಾ ಭರಿತವಾಗಿ ಅದನ್ನ ಮಿಕ್ಸ್ ಮಾಡಿ ಹೇಳಿದ್ರೇನೆ ನೀವು ಅದನ್ನ ನೋಡೋದು. ಫಾರ್ ಎಕ್ಸಾಂಪಲ್ ಒಂದು ನ್ಯೂಸ್ ಕ್ರಿಯೇಟ್ ಮಾಡ್ಲಾ, ಈಗ ಯಾವ್ದೋ ಒಂದು ಸ್ಯಾಂಡ್ಲ್ವುಡ್ ನಟಿ ಮನೆಯಲ್ಲಿ ಒಂದು ನಾಯಿ ಸತ್ತೋಗಿದೆ ಅಂತ ಇಟ್ಕೊಳ್ಳಿ. ನಮಗೆ ಬರೀ ಒಂದು ನಾಯಿ ಸತ್ತೋಗಿದೆ ಅಂತ ಇನ್ಫಾರ್ಮೇಶನ್ ಬಂದಿರುತ್ತೆ, ಇನ್ನೂ ತುಂಬಾ ಇರುತ್ತೆ ಡೀಟೇಲ್ಸ್ ಬರೋದು. ಅದಕ್ಕೂ ಮುಂಚೆನೆ ನಾವು ಬ್ರೇಕಿಂಗ್ ನ್ಯೂಸ್ ಖ್ಯಾತ ಚಿತ್ರನಟಿ ಅವ್ರ ಮನೆಯಲ್ಲಿ ಒಂದು ಸಾವಾಗಿದೆ. ಇಡೀ ಮನೆನೇ ಕಣ್ಣೀರಿನಲ್ಲಿ ಕೈ ತೊಳಿತಾ ಇದೆ. ನಮ್ ಕೊಲೀಗ್ ಅಲ್ಲೇ ಇದಾರೆ, ಹೇಳ್ತಿದ್ದೀನಿ. ಹಲೋ ವಿಘ್ನೇಶ್, ಹೇಳಿ ಹೆಂಗಿದೆ ಸಿಚುಯೇಷನ್? ಆಂಬ್ಯುಲೆನ್ಸ್ ಎಲ್ಲ ಕರ್ಸಿದ್ರ? ವಿಘ್ನೇಶ್ ಏನ್ ಎಲ್ಲೂ ಹೋಗಿರಿಕಿಲ್ಲ, ಪಕ್ಕದ ಗನೇಲಿ ಇರ್ತೇನೆ. ಸುಮ್ನೆ ಹೇಳೋದು ಅವ್ನಿಗೆ. ಬಂದ್ರಾ? ಓ ಮೈ ಗಾಡ್, ಎಂಥ ಸಾವು ಅಂತಂದ್ರೆ ನಟಿ ಮುಖ ತೋರ್ಸಕ್ಕೆ ರೆಡಿ ಇಲ್ಲ ಅಂತ ಹೇಳ್ತಿದ್ರೆ ಬಹಳ ಅಂದ್ರೆ ಬಹಳ ಬೇಜಾರಾಗ್ತಾ ಇದೆ. ಇದು ನ್ಯೂಸ್ ಅಂದ್ರೆ ಏನೋ ನಾವ್ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ರ? ನಾನು ನಿಜವಾಗ್ಲೂ ಕೋರ್ಟ್ ತೆಗೆದ್ಬಿಟ್ಟು ಹೊಡೆದ್ಬಿಡ್ತೀನಿ ಅಷ್ಟೇನೆ. ನಾವು ನ್ಯಾಯವಾಗಿ ಟ್ರೂ ಜರ್ನಲಿಸಮ್ ಅನ್ನ ಮಾಡ್ತಾ ಇರೋದು. ಇರೋ ಫ್ಯಾಕ್ಟ್ ಏನಿರುತ್ತೆ ಅದನ್ನ ಹಾಕ್ತಾ ಇದೀವಿ, ಹಾಕಿಸ್ಕೊಳ್ಳಿ ನೀವು. अरे सुनो, क्या क्या मुझे ना एक सूट पसंद आया है. तू जब भी कहीं जाती है तुझे कुछ ना कुछ पसंद आ जाता है. मुझे जिंदा कंगाल कर रखा है तूने. आज तो मैं तुझे छोड़ूंगा नहीं. हो जाएगा. 500 रुपये और लगेंगे. ये भी ले. ಹೌದು ಮೇಡಮ್, ನಾವು ಜೆನ್ಸಿ ಜನರೇಷನ್ ಅವರೇ. ಮೋದಿಜಿಯವರು ಸೆಲ್ಫಿ ವಿಡಿಯೋ ಮಾಡಿ ರೆಸ್ಪಾನ್ಸ್ ಮಾಡಿದ್ರು. ನಮ್ಮದು ಒಂದು ಬೇಡಿಕೆ ಇದೆ. ಆ ಬೇಡಿಕೆ ಈಡೇರಿಸದೆ ಹೋದರೆ ನಾವು ರಸ್ತೆಗೆ ಇಳಿದು ಪ್ರತಿಭಟನೆ ಮಾಡ್ತೀವಿ. ಮೋದಿಜಿಯವರೇ ನೀವು ರಾಜೀನಾಮೆ ಕೊಡಿ ಅಂತ. ಅದೇನೆಂದರೆ, ಈ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಪ್ರತಿಭಟನೆ ಮಾಡಿದ್ರಲ್ಲ, ಆ ಜಾಗದಲ್ಲಿ ಭಾರತ ಮಾತೆ ಬಗ್ಗೆ ಕೆಟ್ಟಂಗೆ ಮಾತಾಡೋರೆ, ಶ್ರೀರಾಮನ ಬಗ್ಗೆ ಕೆಟ್ಟಂಗೆ ಮಾತಾಡೋರೆ, ಅಲ್ಲಾನೇ ಕೊನೆಗೆ ಉಳಿಯೋದು, ಇನ್ಯಾರು ಉಳಿಯಲ್ಲ ಅಂತ ಮಾತಾಡೋರೆ. ಆಮೇಲೆ ಜಮ್ಮು ಕಾಶ್ಮೀರ ಈ ದೇಶಕ್ಕೆ ಸೇರಲ್ಲ ಅಂತ ಮಾತಾಡಿದವರು ಅಲ್ಲಿಗೆ ಬಂದವ್ರೆ. ಇವರೆಲ್ಲ ನಿಜವಾಗ್ಲೂ ನೀಟ್ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಿದ್ರಾ? ಅವ್ರ ಪರವಾಗಿ ಪ್ರತಿಭಟನೆ ಮಾಡಕ್ಕೆ ಬಂದಿದ್ರಾ? ಇಲ್ಲ ಇದರಿಂದ ಏನಾದರೂ ಷಡ್ಯಂತ್ರ ಇದೆಯಾ? ಈ ಜೆನ್ಸಿ ಜನರೇಷನ್ ಅವ್ರಿಗೆ ದೇಶದ ವಿರುದ್ಧ ಚಟುವಟಿಕೆಯಲ್ಲಿ ಭಾಗವಹಿಸುವಂತೆ ಬ್ರೈನ್ ವಾಶ್ ಮಾಡಕ್ಕೆ ಬಂದಿದ್ರಾ? ಇಲ್ಲ ಪ್ರಾಮಾಣಿಕ ಹೋರಾಟನ? ಇದನ್ನ ನೀವು ತನಿಖೆ ಮಾಡಿಸಿ ದೇಶದ ಜನಗಳಿಗೆಲ್ಲ ರಿಪೋರ್ಟ್ ಕೊಡಿ. ಇಲ್ಲ ಅಂತಂದ್ರೆ ನಿಮ್ಮನ್ನು ಕೆಳಗಿಳಿಸ್ತೀವಿ, ಯೋಗಿ ಆದಿತ್ಯನಾಥ್ ಅವ್ರನ್ನ ಮೇಲ್ಕೊಂಡಿರ್ತೀವಿ. Hello, how are you? Please don't bother me. What are you doing here? Keep work with your work. What? Don't short my meter of brain. Can I say something?
Say goodbye. How's everything at your end? Everything end. What's wrong with you? You are wrong with me. You can tell me your problem. I can finish your problem. Okay, finish yourself. ನೀನ್ ಬಿಜೆಪಿ ವಿರೋಧ ಮಾಡು, ಅದ್ರಿಂದ ನನಗೇನಾಗ್ಬೇಕಾಗಿಲ್ಲ. ಆದ್ರೆ ಹಿಂದೂ ಧರ್ಮನ ವಿರೋಧಿಸೋಣ. जय श्री राम बोलो और भूखे मर जाओ. ಭಾರತ್ ಮಾತೆ ಯಾರು ಎಲ್ಲಿದ್ದಾಳೆ ಅಂತ ಕೇಳೋಣ. अगर ये भारत माता है कौन? ये है क्या? ಇಂಥವನಿಗೆ ಓಟ್ ಹಾಕಿ ಬೂಟ್ ತೆಕ್ಕೋ ಗುಲಾಮ ಸೆಕ್ಯುಲರ್ ಹಿಂದೂಗಳ ಒಂದ್ಸತಿ ಟೆಸ್ಟ್ ಮಾಡಿಸಿ ನಿಮ್ DNA ಸರಿಯಾಗಿದ್ಯಾ ಅಂತ. ಜೈ ಶ್ರೀರಾಮ್.